ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಬಿರುಸಿನಿಂದ ಸಾಗುತ್ತಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಮತದಾನ. ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಒಟ್ಟು 15 ಜನ ಅಭ್ಯರ್ಥಿಗಳ ಭವಿಷ್ಯ ಶಿಕ್ಷಕ ಮತದಾರರ ಪ್ರಭುಗಳ ಕೈಯಲ್ಲಿ. ಯಾರಾಗುತ್ತಾರೆ ಈ ಬಾರಿಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಿಂಗ್? ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆಯುತ್ತಿರುವಂತಹ ಮತದಾನ. ಒಟ್ಟು 344 ಮತದಾರವಿದ್ದು ಅದರಲ್ಲಿ 248 ಪುರುಷರು ಮತದಾರರು ಹಾಗೂ 96 ಮಹಿಳಾ ಮತದಾರರು ಇಂದು ಮತದಾನವನ್ನ ಮಾಡಲಿದ್ದಾರೆ. ಈಗಾಗಲೇ ಬೆಳಗ್ಗೆ 8 ರಿಂದ 11 ಗಂಟೆಯವರೆಗೆ ಸುಮಾರು 65 ಹೆಚ್ಚು ಮತದಾರರು ಮತದಾನವನ್ನ ಮಾಡಿದ್ದಾರೆ. ಶಿಕ್ಷಕರ ಕ್ಷೇತ್ರದ ಚುನಾವಣೆ ಆಗಿರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಚುನಾವಣೆ ನಡೆಯುತ್ತಿದೆ. ಇಂದು ಚುನಾವಣೆ ನಡೆಯುತ್ತಿದ್ದು ಇದೇ ತಿಂಗಳ 6ನೇ ತಾರೀಕು ಈ ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತದೆ ಎಂದು ತಹಶೀಲ್ದಾರ್ ಮಂಜುನಾಥ್ ರವರು ತಿಳಿಸಿದರು. ನಮಸ್ಕಾರ. ಈ ದಿನ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ 344 ಒಟ್ಟು ಮತದಾರರಿದ್ದು ಅದರಲ್ಲಿ 248 ಪುರುಷ ಮತದಾರರು ಹಾಗೂ 96 ಮಹಿಳಾ ಮತದಾರರು ಇರ್ತಾರೆ. 11 ಗಂಟೆಯಷ್ಟೊತ್ತಿಗೆ ಸುಮಾರು 62 ಮತದಾನ ಆಗಿರುತ್ತೆ. 41 ಪುರುಷ ಮತದಾರರು ಹಾಗೂ 21 ಮಹಿಳಾ ಮತದಾರರು ಮತದಾನ ಮಾಡಿದ್ದು. ಬೆಳಿಗ್ಗೆ 8 ಗಂಟೆಯಿಂದಲೇ ಮತದಾನ ಪ್ರಾರಂಭವಾಗಿದ್ದು 4 ಗಂಟೆವರೆಗೂ ಇರುತ್ತೆ. ಶೇಕಡ ಮತದಾನ ಒಂದು ನಿರೀಕ್ಷೆ ಇದೆ. ಯಾವುದೇ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಎಲ್ಲ ಶಿಕ್ಷಿತ ಮತದಾರರು ಇರೋದ್ರಿಂದ ಯಾವುದೇ ಒಂದು ಅಹಿತಕರ ಘಟನೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಇರೋದು ಇದುವರೆಗೂ ಅದು ಸಾರ್ವಜನಿಕರು ತಾಲೂಕು ಕಚೇರಿಗೆ ಬರೋಕ್ಕೆ ಅವಕಾಶ ಇದೆಯಿಲ್ವ ಸರ್? ಅವರು ಏನು ವಿಷಯ ಇದೆ ಅಂತೇಳಿ ಅವರು ಅಲ್ಲಿ ನಮ್ಮ ಸಂಬಂಧಪಟ್ಟ ಗುಡ್ಡಿಯವ್ರಿಗೆ ಹೇಳಿದರೆ ಆ ಕೇಸ್ ವರ್ತರನ್ನು ಅಲ್ಲೇ ಕರೆದು ಅವ್ರಿಗೆ ಉತ್ತರ ಹೇಳಿ ಕಳಿಸೋದಕ್ಕೆ ಹೇಳಿದ್ದೀನಿ. ಯಾಕಂದರೆ ಇಲ್ಲಿ ವೋಟಿಂಗ್ ನಡೀತಾ ಇರೋದ್ರಿಂದ ಅಲ್ಲಿ ಗೊಂದಲ ಆಗಬಾರ್ದು ಅಂತೇಳಿ ಆ ಒಂದು ಉದ್ದೇಶದಿಂದ ಸಾರ್ವಜನಿಕರಿಗೂ ತೊಂದರೆ ಆಗದ ರೀತಿಯಂತೆ ಯಾವ ಉದ್ದೇಶಕ್ಕೆ ಅವರು ಕಚೇರಿಗೆ ಬಂದಿರ್ತಾರೆ ಅವರು ತಕ್ಷಣ ಸ್ಪಂದಿಸೋದಕ್ಕೆ ನಮ್ಮ ಸಿಬ್ಬಂದಿಯನ್ನು ಅಲ್ಲಿ ನೇಮಕ ಮಾಡಲಾಗಿದೆ. ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್, ಕೊರಟಗೆರೆ.